ನಾಗೋಡಿ ಘಾಟ್ಗೆ ಕೋತಿಗಳ ಸ್ಥಳಾಂತರಕ್ಕೆ ವಿರೋಧ ವ್ಯಕ್ತವಾಗಿದೆ. ಕೋತಿಗಳನ್ನ ನಾಗೋಡಿ ಘಾಟ್ಗೆ ಸ್ಥಳಾಂತರಕ್ಕೆ ಯತ್ನಿಸಲಾಗಿದೆ. ಟಾಟಾ ಏಸ್ ವಾಹನವನ್ನು ತಡೆದು ಕೃಷಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊಲ್ಲೂರು ಠಾಣಾ ವ್ಯಾಪ್ತಿಯ ದಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು. ಈಗಾಗಲೇ ಕೋತಿಗಳ ಕಾಟಕ್ಕೆ ಕೃಷಿಕರು ಹೈರಾಣಾಗಿದ್ದಾರೆ. ಈ ನಡುವೆ ಗಂಗೊಳ್ಳಿ ಭಾಗದಿಂದ ಈ ಘಾಟ್ಗೆ ಮತ್ತೆ ಕೋತಿಗಳನ್ನ ಸ್ಥಳಾಂತರ ಮಾಡೋದಕ್ಕೆ ಮುಂದಾಗಿತ್ತು. ಕಾರ್ಮಿಕರನ್ನ ಬಳಸಿ ಖಾಸಗಿ ವ್ಯಕ್ತಿ 15 ರಿಂದ 20 ಕೋತಿಗಳನ್ನ ಇಲ್ಲಿ ಸ್ಥಳಾಂತರಿಸೋದಕ್ಕೆ ಯತ್ನಿಸಿದ್ದಾರೆ. ಆದ್ರೆ ಅಲ್ಲಿ ಕೃಷಿಕರು ಗ್ರಾಮಸ್ಥರು ಅದನ್ನ ತಡೆದಿದ್ದಾರೆ. ನಾವು ಯಾವ ಮಟ್ಟಕ್ಕೂ ಈಗ ನಮ್ಮ ಜೀವನ ಎದ್ದು ಹೋಗುವಂತಷ್ಟು ಮಟ್ಟಕ್ಕೆ ನಾವು ಬಂದಿದೆ. ಅದಕ್ಕೆ ನಾವು ಏನ್ ಮಾಡಬೇಕು ಹೇಳಿದ್ವಿ, ನಮಗೇನಂತ ಹೇಳಿದ್ರೆ ಅವ್ರಿಗೆ ಸುಮ್ಮನೆ ಇಲ್ಲಿ ಎಲ್ಲಾ ಗಾಡಿಯಲ್ಲಿ ದಾಟಿಯಲ್ಲೇ ಬಿಡು. ಅಧಿಕಾರಿಗೆಲ್ಲ ದುಡ್ಡು ತಿನ್ಲಿಕ್ಕೆ ಯಾರಿಗೂ ಆಗುದಿಲ್ಲ. ನಾವು ಏನಾದ್ರು ಮಾಡಿದ್ರೆ ಮಾತ್ರ ನಮ್ಮದ್ರ ಉಳಿದು ಇದನ್ನು ಕೊಟ್ಟರೆ ಮೊದಲೇ ತಿನ್ಲಿಕ್ಕಲ್ಲ. ನಮಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ನಾವು ಏನ್ ಮಾಡೋದು? ನಮಗೇನಾಗಿದೆ, ನಮ್ಮ ಕಾಲ ನಮ್ಮ ಕಟ್ಟೆ ಒಡೆದು ಬಿಟ್ಟಿದೆ. ನಮಗೊಂಥರ ಇದು ಒಂಥರ ಆ ತರದಲ್ಲಿ ಈಗಾಗಲೇ ಇಲ್ಲಿ ಕೋತಿಗಳ ಕಾಟ ಅನುಭವಿಸ್ತಾ ಇದ್ದಾರೆ ಇಲ್ಲಿನ ಜನ, ಕೃಷಿಕರು ಎಲ್ಲ. ಕೃಷಿ ಭೂಮಿ ಮತ್ತೆ ತೋಟಗಳಲ್ಲಿ ಸಾಕಷ್ಟು ಬೆಳೆ ನಾಶ ಆಗ್ತಾ ಇದೆ, ನಷ್ಟ ಆಗ್ತಾ ಇದೆ, ಜನರಿಗೂ ತೊಂದರೆ ಆಗ್ತಾ ಇದೆ. ಈ ಪರಿಸ್ಥಿತಿ ನಡುವೆ ಈಗ ಮತ್ತೆ ಕೋತಿಗಳನ್ನ ಸ್ಥಳಾಂತರ ಮಾಡಿದ್ರೆ ಇಲ್ಲಿಗೆ ತಂದು ಬಿಟ್ರೆ ನಮಗ್ ಸಮಸ್ಯೆ ಇನ್ನಷ್ಟು ಹೆಚ್ಚಾಗುತ್ತೆ ಅಂತ. ನಮ್ಮ ತೋಟಗಳ ಮೇಲೆ ಕೋತಿಗಳು ದಾಳಿ ಮಾಡಬಹುದು, ಬೆಳೆ ನಷ್ಟ ಆಗುತ್ತೆ. ಕೋತಿಗಳನ್ನ ಸೆರೆ ಹಿಡಿದು ಸ್ಥಳಾಂತರ ಮಾಡೋದು ಸರಿ ಅಲ್ಲ ಅಂತ ಹೇಳಿ ಸ್ಥಳಾಂತರ ಮಾಡೋಕೆ ಪ್ರಯತ್ನಿಸಿದವರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಸದ್ಯ ಈ ಕೋತಿಗಳನ್ನ ತಂದಿದ್ದಂತಹ ವಾಹನ ಹಾಗೆ ಆ ವಾಹನದ ಸಮೇತ ಅರಣ್ಯಾಧಿಕಾರಿಗಳು ಅದನ್ನ ವಶಕ್ಕೆ ಪಡೆದಿದ್ದಾರೆ. ಹೀಗೆ ಕೋತಿಗಳನ್ನ ಸ್ಥಳಾಂತರ ಮಾಡೋದಕ್ಕೆ ಮುಂದಾಗಿದ್ದಂಥ ಕಾರ್ಮಿಕರನ್ನು ಸದ್ಯ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇವರು ಕೋತಿಗಳನ್ನು ಎಲ್ಲಿಂದಾನೂ ಹಿಡುತ್ತರೋದು, ಇಲ್ಲಿ ಬಿಟ್ಟು ಹೋಗ್ಬಿಡೋದು. ಇಲ್ಲಿರೋ ಸ್ಥಳೀಯರಿಗೆ ಅದು ಕಾಟ ಹೆಚ್ಚಾಗುತ್ತೆ. ಈಗಾಗಲೇ ಅಂತದ್ದಾಗಿದೆ. ಈಗಾಗಲೇ ನಮಗೆ ಕೋತಿಗಳ ಕಾಟ ತಡೆಯೋದಕ್ಕಾಗ್ತಿಲ್ಲ, ಅಷ್ಟಿದೆ. ಮನುಷ್ಯರಿಗೂ ತೊಂದರೆ, ಬೆಳೆ ನಷ್ಟ ಆಗ್ತಾ ಇದೆ. ಇದರ ಮಧ್ಯೆ ಮತ್ತೆ ಕೋತಿಗಳನ್ನ ತಂದಿಲ್ಲಿ ಬಿಟ್ರೆ ಅದು ಸರಿ ಹೋಗಲ್ಲ ಅಂತ ಒಂದು ಟಾಟಾ ಏಸ್ ವಾಹನದಲ್ಲಿ ಕೋತಿಗಳನ್ನ ತಂದಿರೋ ಒಂದು 10-15 ಕೋತಿಗಳನ್ನ ತಡೆದಿದ್ದಾರೆ. ಆ ಗಾಡಿನ ತಡೆದು ಗ್ರಾಮಸ್ಥರು ಈ ತರ ಆಗ್ರಹಿಸಿದ್ದಾರೆ. ಸದ್ಯ ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ಬಂದು ಏನದು ಅಂತ ವಿಚಾರಣೆ ಮಾಡಿ ವಾಹನದ ಸಮೇತ ಅದನ್ನ ಸೀಸ್ ಮಾಡಿದ್ದಾರೆ. ಜೊತೆಗೆ ಯಾರೆಲ್ಲ ಕಾರ್ಮಿಕರು ಇದನ್ನ ಸಾಗಾಟ ಮಾಡ್ತಾ ಇದ್ರು ಅವರನ್ನ ಸದ್ಯ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅವ್ರು ಯಾರು ಜವಾಬ್ದಾರಿ ತಗೊಳಕ್ ರೆಡಿ ಇಲ್ಲ. ಈಗ ನೀನು ಕೂಡ ಹೆಂಗೆ ಉಪವಾಸ ಇರೋದು, ನಾವು ಕೂಡ ಹೆಂಗೆ ಉಪವಾಸ ಇರೋದು, ಇದು ಅದಕ್ಕೊಂದು ತಾರ್ಕಿಕ ಅಂತ್ಯ ಸಿಗುದಿಲ್ಲ. ಅದಕ್ಕೆ ತಗೊಂಡು ಅವ್ರ ಕೈ ಹ್ಯಾಂಡ್ ಓವರ್ ಮಾಡ್ಕೊಂಡು ಅವ್ರ ಆಫೀಸಲ್ಲಿ ನಿಲ್ಸಿ ಬಂತು ಅಂತಂದ್ರೆ ಮುಂದೆ ಅವರ ಜವಾಬ್ದಾರಿ ಅವ್ರು ನೋಡ್ಕೊಂತಾರೆ. ಅವ್ರ ಕೇಸ್ ಡ್ರೈವರು ಅವ್ರು ಯಾರಿದ್ದಾರೆ ಅವರು ವಿತ್ ಸಮೇತನೇ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಹಿಂಗೆ ಹ್ಯಾಂಡ್ ಓವರ್ ಮಾಡಿ ರೈಟಿಂಗಲ್ಲೇ ಕೊಡಿ. ಹ್ಯಾಂಡ್ ಓವರ್ ಮಾಡಿ ಬಂದರೆ ನಾಳೆ ಅವ್ರ ರೆಸ್ಪಾನ್ಸಿಬಿಲಿಟಿ ಆಗ್ತಾರೆ. ನಾನು ತೊಗೊಂಡಿದ್ದೀನಿ ಅಂತಂದರೆ ನಾಳೆ ಜವಾಬ್ದಾರಿ. ಅದಕ್ಕೆ ಎಷ್ಟು ಜನ ಎಲ್ಲ ಫಾರೆಸ್ಟ್ ಆಫೀಸಿಗೆ ಬನ್ನಿ, ಅಲ್ಲೇ ಫಾರೆಸ್ಟ್ ಆಫೀಸರ್ ಬರ್ತಾರೆ, ಅಲ್ಲೇ ಕೊಟ್ಟು ಅವ್ರ ಜವಾಬ್ದಾರಿ ಅವ್ರು ವಹಿಸಿ ಬರೋಣ. ಈಗ ಅಲ್ಲಿ ಹಾಫ್ ಕಡ್ಡಿಲ್ಲ. ಈಗ ನೀವು ಹೇಳಲ್ಲ ಸರ್, ಈಗ ಮರಿ ನೈವ್ ರೆಸ್ಪಾನ್ಸ್ ಆಗ್ತದೆ. ನಾವು ಒಂದು ಕೇಸ್ ಹಿಡ್ದಿತ್ತಂದ್ರೆ ಹಿಡಿದು ತೋರಿಸು, ದಾರಿ ತೋರಿಸು. ನಾವು ಒಂದು ಕೆಲಸ ಮಾಡಿ, ಇಲ್ಲಿಂದಾನೇ ವಿಡಿಯೋಗ್ರಫಿ ಆಗಲಿ ಆಯ್ತಾ. ಇಲ್ಲಿಂದ ನಾನು ದಳಿಲಿ ಇಂಥ ಮನೆ ಎದುರುಗಡೆ ಇಂಥ ರಸ್ತೆ ಹಿಡಿದಿದ್ದು ನಿಮ್ಗೆ ಪ್ರೂಫ್ ಕೇಳ್ತಾರಲ್ಲ ಅವರು, ನೋಡಿ ದಳಿಲೇ ಹಿಡಿದಿದ್ದೀವಿ, ಅದನ್ನ ರೈಟಿಂಗಲ್ಲಿ ಕೊಟ್ಟರೆ ಅದಕ್ಕಿಂತ ಪ್ರೂಫ್ ಬೇಕಾ? ನಾಳೆ ನೀವು FIR ಕೊಡ್ತೀವಿ, ದಳಿಲಿ ಗಲಾಟೆ ಆಯಿತು ಅಂತೇಳಿ. ದಳಿಲಿ ಗಲಾಟೆ ಆಗಿದೆ ಅಂತ ಏನು ಪ್ರೂಫ್ ಅಂತ ನಾನು ಕೇಳೋಕ್ಕಾಗತ್ತಾ? ನಂದೇ ಎನ್ಕ್ವೈರಿ, CC ಕ್ಯಾಮ್ರಾ ಇದೆ, ಟವರ್ ಲೊಕೇಶನ್ ಇದೆ, ಐ ವಿಟ್ನೆಸ್ ಇದ್ದಾರೆ. ನಾಳೆ ಅದನ್ನೆಲ್ಲ ಎನ್ಕ್ವೈರಿ ಮಾಡೋದು ನನ್ನ ಕೆಲಸ ಅಲ್ಲ. ಅದು ಫಾರೆಸ್ಟ್ ಅವ್ರು ಮಾಡ್ತಾರೆ ಬಿಡು. ಮಾಡಲಿ ಅಂತ ಹೇಳ್ರಿ. ಈಗ ಅವರ ಮೇಡಮ್ ಯಾರು ಅಲ್ಲ, ಅವ್ರಿಗೆ ನೋಡು, ನಾನು ಮಾತಾಡಿದೆ, ಅವರೇ ಕನ್ಫ್ಯೂಷನ್ ಇದೆ. ಕೆಲವರು ವೈಲ್ಡ್ ಲೈಫ್ ಬರುತ್ತೆ, ನನಗೆ ಬರುತ್ತೆ, ನಿನಗೆ ಬರುತ್ತೆ, ಫಾರೆಸ್ಟ್ ಬರುತ್ತೆ, ಅವ್ರವ್ರ ಮಧ್ಯೆ ಕನ್ಫ್ಯೂಷನ್ ಇದೆ. ಅವ್ರು ಯಾರು ಜವಾಬ್ದಾರಿ ತಗೊಳಕ್ ರೆಡಿ ಇಲ್ಲ. ಈಗ ನೀನು ಕೂಡ ಹೆಂಗೆ ಉಪವಾಸ ಇರೋದು, ನಾವು ಕೂಡ ಹೆಂಗೆ ಉಪವಾಸ ಇರೋದು, ಇದು ಅದಕ್ಕೊಂದು ತಾರ್ಕಿಕ ಅಂತ್ಯ ಸಿಗುದಿಲ್ಲ. ಅದಕ್ಕೆ ತಗೊಂಡು ಅವ್ರ ಕೈ ಹ್ಯಾಂಡ್ ಓವರ್ ಮಾಡ್ಕೊಂಡು ಅವ್ರ ಆಫೀಸಲ್ಲಿ ನಿಲ್ಸಿ ಬಂತು ಅಂತಂದ್ರೆ ಮುಂದೆ ಅವರ ಜವಾಬ್ದಾರಿ ಅವ್ರು ನೋಡ್ಕೊಂತಾರೆ. ಅವ್ರ ಕೇಸ್ ಡ್ರೈವರು ಅವ್ರು ಯಾರಿದ್ದಾರೆ ಅವರು ವಿತ್ ಸಮೇತನೇ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಹಿಂಗೆ ಹ್ಯಾಂಡ್ ಓವರ್ ಮಾಡಿ ರೈಟಿಂಗ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.